ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. 31 ಜಿಲ್ಲೆಗಳು ಮತ್ತು ಅದರ 7 ಅದ್ಭುತಗಳು ಎಂಬ ಈ ನಮ್ಮ ಹೊಸ ವಿಡಿಯೋ ಸಿರೀಸ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ವಿಜಯಪುರ ಜಿಲ್ಲೆಯ ಬಗ್ಗೆ ನೋಡೋಣ. ಹೌದು, ವಿಜಯಪುರ ಜಿಲ್ಲೆಯ ಟಾಪ್ 7 ಅದ್ಭುತಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿ ಇರುತ್ತದೆ, ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ. 7ನೇ ಸ್ಥಾನದಲ್ಲಿ ಆಲ್ಮಟ್ಟಿ ಜಲಾಶಯ ಬರುತ್ತದೆ. ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವಂತಹ ಆಲ್ಮಟ್ಟಿ ಅಣೆಕಟ್ಟಿನ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ಇದು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಪ್ರಮುಖ ಜಲವಿದ್ಯುತ್ ಮತ್ತು ನೀರಾವರಿ ಯೋಜನೆಯಾಗಿದೆ. ಇದು ವಿಜಯಪುರ ಜಿಲ್ಲೆಯಲ್ಲಿದ್ದು 2005ರಲ್ಲಿ ನಿರ್ಮಾಣಗೊಂಡಿದೆ. ಉತ್ತರ ಕರ್ನಾಟಕದ ಕೃಷಿ ಮತ್ತು ವಿದ್ಯುತ್ ಉತ್ಪಾದನೆಗೆ ಇದು ಅತ್ಯಂತ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತದೆ. 6ನೇ ಸ್ಥಾನದಲ್ಲಿ ಗಗನ್ ಮಹಲ್ ಬರುತ್ತದೆ. ಆದಿಲ್ ಶಾಹಿ ಮನೆತನದ ಸುಲ್ತಾನ ಅಲಿ ಆದಿಲ್ ಶಾನು 1561ರಲ್ಲಿ ಇದನ್ನು ನಿರ್ಮಾಣ ಮಾಡಿಸಿದನು. ಇದು ಕರ್ನಾಟಕದ ಐತಿಹಾಸಿಕ ನಗರವಾದಂತಹ ವಿಜಯಪುರದಲ್ಲಿ ನೆಲೆಗೊಂಡ ಭವ್ಯವಾದ 2 ಅಂತಸ್ತಿನ ಒಂದು ರಚನೆಯಾಗಿದೆ. ಸುಲ್ತಾನ್ ತನ್ನ ದರ್ಬಾರಾಗಿ ಇದರ ಕೆಳಮಹಡಿಯನ್ನು ಬಳಸುತ್ತಿದ್ದನು. ಅದೇ ರೀತಿ ಮೇಲ್ಮಹಡಿಯು ಆ ರಾಜವಂಶದ ವಸತಿ ನಿಲಯವಾಗಿತ್ತು. 5ನೇ ಸ್ಥಾನದಲ್ಲಿ ಜಾಮಿಯಾ ಮಸೀದಿ ಬರುತ್ತದೆ. ವಿಜಯಪುರದಲ್ಲಿರುವ ಈ ಮಸೀದಿ ದಕ್ಷಿಣ ಭಾರತದ ಅತಿದೊಡ್ಡ ಮಸೀದಿಗಳಲ್ಲಿ ಒಂದಾಗಿದೆ. ಇದು ತನ್ನ ಅದ್ಭುತ ಆದಿಲ್ಶಾಹಿ ವಾಸ್ತುಶಿಲ್ಪ ಮತ್ತು ಇತಿಹಾಸಕ್ಕೆ ಹೆಸರುವಾಸಿಯನ್ನು ಪಡೆದುಕೊಂಡಿದೆ. ಇದನ್ನು ತಾಳಿಕೋಟೆ ಕದನದ ವಿಜಯದ ಸಂಕೇತವಾಗಿ 1ನೇ ಅಲಿ ಆದಿಲ್ ಶಾಹಿ ರಾಜನು 1565ರಲ್ಲಿ ನಿರ್ಮಾಣ ಮಾಡಿಸಿದನು. ಇದರ ಒಂದು ಒಳಭಾಗದಲ್ಲಿ ಚಿನ್ನದ ಲೇಪನದಿಂದ ಕುರಾನ್ನ ಸಾಲುಗಳನ್ನು ಸುಂದರವಾಗಿ ಕೆತ್ತಲಾಗಿದೆ. 4ನೇ ಸ್ಥಾನದಲ್ಲಿ ಬಾರಾ ಕಮಾನ್ ಬರುತ್ತದೆ. ಇದು ವಿಜಯಪುರದಲ್ಲಿರುವ ಆದಿಲ್ ಶಾಹಿಗಳ ಕಾಲದ ಒಂದು ಸುಂದರ ಮತ್ತು ಐತಿಹಾಸಿಕ ಅಪೂರ್ಣ ಸ್ಮಾರಕವಾಗಿದೆ. ಇದನ್ನು 1672ರಲ್ಲಿ 2ನೇ ಅಲಿ ಆದಿಲ್ ಶಾ ತನ್ನ ಮತ್ತು ತನ್ನ ಕುಟುಂಬದವರ ಸಮಾಧಿಯಾಗಿ ನಿರ್ಮಿಸಲು ಆರಂಭಿಸಿದನು. ದುರಂತವೆಂದರೆ ಕೆಲಸ ಅಪೂರ್ಣವಾಗಿಯೇ ಉಳಿದು ಕೇವಲ 12 ಕಮಾನುಗಳು ಮಾತ್ರ ಇಂದಿಗೂ ಹಾಗೆಯೇ ಉಳಿದುಕೊಂಡಿವೆ. 3ನೇ ಸ್ಥಾನದಲ್ಲಿ ಮಲಿಕ್ ಇ ಮೈದಾನ್ ಬರುತ್ತದೆ. ಇದು ವಿಜಯಪುರ ಕೋಟೆಯಲ್ಲಿದೆ. ವಿಶ್ವದ ಅತಿ ದೊಡ್ಡ ಮಧ್ಯಕಾಲೀನ ಫಿರಂಗಿ ಇದಾಗಿದ್ದು, ಇದು ಸುಮಾರು 4.45 ಮೀಟರ್ನಷ್ಟು ಉದ್ದ ಮತ್ತು 1.5 ಮೀಟರ್ನಷ್ಟು ಅಗಲ ಹಾಗೂ 55 ಟನ್ನಷ್ಟು ತೂಕ ಹೊಂದಿದೆ. ಈ ಐತಿಹಾಸಿಕ ತಾಮ್ರದ ಫಿರಂಗಿಯನ್ನು 1549ರಲ್ಲಿ ಅಹಮದ್ ನಗರದ ಸುಲ್ತಾನನು ನಿರ್ಮಾಣ ಮಾಡಿಸಿದನು. 2ನೇ ಅದ್ಭುತವಾಗಿ ಇಬ್ರಾಹಿಂ ರೋಜಾ ಬರುತ್ತದೆ. ಇದು ಅದ್ಭುತ ಇಸ್ಲಾಮಿಕ್ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದೆ. ಇದನ್ನು ಆದಿಲ್ ಶಾಹಿ ರಾಜವಂಶದ 6ನೇ ಸುಲ್ತಾನನಾದ 2ನೇ ಇಬ್ರಾಹಿಂ ಆದಿಲ್ ಶಾ ಮತ್ತು ಆತನ ಪತ್ನಿಯ ಸಮಾಧಿಯಾಗಿ ನಿರ್ಮಿಸಲಾಗಿದೆ. ಇದು ಆಗ್ರಾದ ತಾಜ್ ಮಹಲ್ ನಿರ್ಮಾಣಕ್ಕೆ ಸ್ಫೂರ್ತಿಯಾಗಿದ್ದು, ದಕ್ಷಿಣ ಭಾರತದ ತಾಜ್ ಮಹಲ್ ಮತ್ತು ಕಪ್ಪು ಶಿಲೆಯ ತಾಜ್ ಮಹಲ್ ಎಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಇದನ್ನು 1626ರಿಂದ 1627ರ ಅವಧಿಯಲ್ಲಿ ಇದರೊಂದು ನಿರ್ಮಾಣವನ್ನು ಮಲಿಕ್ ಸಂದಲ್ ಎಂಬ ಶಿಲ್ಪಿಯು ಆರಂಭಿಸಿದನು. ಮೊದಲ ಅದ್ಭುತವಾಗಿ ಗೋಲ್ ಗುಂಬಜ್ ಬರುತ್ತದೆ. ಇದು ಏಷ್ಯಾದ ಅತಿದೊಡ್ಡ ಗುಂಬಜವಾಗಿದೆ. ವಿಜಯಪುರದಲ್ಲಿರುವ ಇದು ಆದಿಲ್ ಶಾಹಿ ರಾಜವಂಶದ ಸುಲ್ತಾನನಾದ ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿಯಾಗಿದ್ದು, 17ನೇ ಶತಮಾನದಲ್ಲಿ ನಿರ್ಮಿತವಾದ ಈ ಐತಿಹಾಸಿಕ ಸ್ಮಾರಕವು ವಿಶ್ವದ 2ನೇ ಅತಿದೊಡ್ಡ ಮಾನವ ನಿರ್ಮಿತವಾದ ಗುಮ್ಮಟವಾಗಿದ್ದು, ಯಾವುದೇ ಕಂಬಗಳ ಆಧಾರವಿಲ್ಲದೆ ನಿಂತಿರುವುದು ಇದರ ವಾಸ್ತುಶಿಲ್ಪದ ಒಂದು ವಿಶೇಷತೆಯಾಗಿದೆ. ಸೊ ಇವು ಸ್ನೇಹಿತರೆ ವಿಜಯಪುರ ಜಿಲ್ಲೆಯ 7 ಅದ್ಭುತವಾದ ಪ್ರದೇಶಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.